ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂ ಆದೇಶವನ್ನ ಪಾಲಿಸಲು ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಿದೆ. ಜೊತೆಗೆ ಕಾವೇರಿ ವಿಚಾರಣೆಯನ್ನ 1 ವಾರಗಳ ಕಾಲ ಮುಂದೂಡಿಕೆಯನ್ನ ಮಾಡಿದೆ. ತನ್ನ ಪಾಲಿನ ನೀರನ್ನ ತಕ್ಷಣವೇ ಬಿಡಬೇಕು ಅನ್ನುವಂತಹ ಕಾರಣಕ್ಕೆ ಜೊತೆಗೆ ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು ಅಂತ ತಮಿಳುನಾಡು ಸರ್ಕಾರ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದು, ಸದ್ಯಕ್ಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಿಡಬ್ಲ್ಯೂಎಂಎ ನೀಡಿರುವಂತಹ ಆದೇಶವನ್ನ ಕರ್ನಾಟಕ ಸರ್ಕಾರ ಪಾಲಿಸಬೇಕು ಎನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ತನ್ನ ವಾದವನ್ನ ಕೂಡ ಮಂಡಿಸಿತ್ತು. ನಮಗೆ ಕಷ್ಟ ಆದ್ರೂ ಕೂಡ ನೀರು ಹರಿಸ್ತಿದ್ದೇವೆ, ಸದ್ಯಕ್ಕೆ ನಮ್ಮ ಬಳಿ ನೀರಿಲ್ಲ, ಮುಂಗಾರು ಮಳೆ ಆಗಿಲ್ಲ, ಮುಂಗಾರು ಮಳೆ ಕೈ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಕಾಲಾವಕಾಶ ಬೇಕು. ಜೊತೆಗೆ ಈಗಿರುವಂತಹ ನೀರನ್ನ ಹರಿಸಿದ್ರೆ ಭವಿಷ್ಯದಲ್ಲಿ ನಮಗೆ ಕೊರತೆ ಉಂಟಾಗುತ್ತೆ, ರಾಜ್ಯದ ಜಲಾಶಯಗಳು ಭರ್ತಿಯಾಗಲಿ, ಅದಾದ ನಂತರ ನಾವು ನೀರು ಹರಿಸ್ತೀವಿ ಅಂತ ಕರ್ನಾಟಕ ತನ್ನ ವಾದವನ್ನ ಮಂಡಿಸಿದೆ. ಆದ್ರೆ ತಮಿಳುನಾಡು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಸಿಡಬ್ಲ್ಯೂಎಂಎ ಅಂದ್ರೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎನ್ನುವಂತಹ ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಚಂದ್ರಮೋಹನ್. ಹೌದು ಪ್ರತೀಕ್ಷಾ, ಇವತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸ್ ವಿಕ್ರಮನಾಥ್ ಅವರ ಪೀಠದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದದ ಬಗ್ಗೆ ವಿಚಾರಣೆ ನಡೆಯಿತು. ತಮಿಳುನಾಡು ರಾಜ್ಯ ಸರ್ಕಾರ ಮತ್ತು ತಮಿಳುನಾಡಿನ ಡಿಎಂಕೆ ಸಂಸದರೊಬ್ಬರು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಗಳ ಬಗ್ಗೆ ಇವತ್ತು ವಿಚಾರಣೆ ನಡೆದಿದೆ. ಈ ವಿಚಾರಣೆ ವೇಳೆಯಲ್ಲಿ ತಮಿಳುನಾಡು ಪರ ವಕೀಲರು ಕೂಡ ವಾದ ಮಾಡಿದ್ದಾರೆ ಮತ್ತು ಕರ್ನಾಟಕದ ಪರ ವಕೀಲರು ಕೂಡ ವಾದ ಮಾಡಿದ್ದಾರೆ. ಮೊದಲನೇದಾಗಿ ತಮಿಳುನಾಡು ಪರ ವಕೀಲರು ಕರ್ನಾಟಕ ತಮಿಳುನಾಡಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸ್ತಾ ಇಲ್ಲ, ತಮಿಳುನಾಡಿಗೆ ನೀರು ಹರಿದು ಬರ್ತಾನೆ ಇಲ್ಲ ಅನ್ನೋ ಒಂದು ವಾದವನ್ನ ಮಂಡಿಸಿದ್ರು. ಸಿಡಬ್ಲ್ಯೂಎಂಎ ಕೂಡ ಈಗಾಗಲೇ ನೀರನ್ನು ಹರಿಸಲಿಕ್ಕೆ ಆದೇಶ ಕೊಟ್ಟಿದೆ, ಆ ಆದೇಶವನ್ನು ಕೂಡ ಪಾಲನೆ ಮಾಡಿಲ್ಲ ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ಕರ್ನಾಟಕದ ಜಲಾಶಯಗಳಲ್ಲಿ ಈಗ 76% ಪ್ರಮಾಣದಲ್ಲಿ ನೀರಿದೆ, ಜಲಾಶಯಗಳು 76% ನೀರು ತುಂಬಿವೆ ಅಂತೇಳಿ ವಾದವನ್ನು ಮಂಡಿಸಿದ್ರು. ಇದಕ್ಕೆ ಕರ್ನಾಟಕದ ಪರ ವಕೀಲ ಶ್ಯಾಮ್ ದಿವಾನ್ ಅವರು ಕೂಡ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಕರ್ನಾಟಕ ಈಗಾಗಲೇ 2 ಎಕ್ಸ್ಪರ್ಟ್ ಬಾಡಿಗಳು ಅಂದ್ರೆ ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶಗಳನ್ನ ಪಾಲನೆ ಮಾಡಿದೆ. ಈ ಎರಡು ಎಕ್ಸ್ಪರ್ಟ್ ಬಾಡಿಗಳು ಕೊಟ್ಟಿರ್ತಕ್ಕಂಥ ಆದೇಶವನ್ನ ಕರ್ನಾಟಕ ಪಾಲನೆ ಮಾಡಿಲ್ಲ ಅನ್ನೋದು ತಪ್ಪು ಮತ್ತು ಸುಳ್ಳು. ಮತ್ತು ಇವತ್ತು ಬೆಳಿಗ್ಗೆ ಕೂಡ ಕಾವೇರಿ ಡ್ಯಾಂಗಳಿಂದ 12,000 ಕ್ಯೂಸೆಕ್ಗಿಂತ ಹೆಚ್ಚಿನ ಪ್ರಮಾಣದ ನೀರನ್ನ ಹರಿಸಲಾಗ್ತಾ ಇದೆ. ನಾವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೇವೆ. ಕರ್ನಾಟಕದ ಕಾವೇರಿ ಕಣಿವೆ ಪ್ರದೇಶದಲ್ಲಿ ಈಗ ಭಾರಿ ಜಲ ಸಂಕಷ್ಟ ಇದೆ, ಮಳೆ ಆಗಿಲ್ಲ, ತೀವ್ರವಾದಂತಹ ಕೊರತೆ ಇದೆ. ಈ ಒಂದು ಸಂಕಷ್ಟದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದ್ರೂ ಕೂಡ ನಾವು ನೀರನ್ನ ತಮಿಳುನಾಡಿಗೆ ಹರಿಸಿದ್ದೇವೆ. ನೀರನ್ನು ಹರಿಸಿಲ್ಲ ಅಂತ ಹೇಳುವಂಥದ್ದು ತಪ್ಪು ಮತ್ತು ಅದು ಸುಳ್ಳು. ಕೆಆರ್ಎಸ್ ಡ್ಯಾಂನಿಂದ ನೀರನ್ನ ಗೇಟ್ಗಳನ್ನು ಓಪನ್ ಮಾಡಿ ಬಿಟ್ಟ ಬಳಿಕ ಅದು ತಮಿಳುನಾಡನ್ನ ತಲುಪಲಿಕ್ಕೆ 48 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಮುಖ್ಯವಾಗಿ ಈಗಾಗಲೇ 2 ಆದೇಶಗಳನ್ನ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎಗಳು ಕೊಟ್ಟಿವೆ. ಆ 2 ಆದೇಶಗಳನ್ನು ಕೂಡ ಪಾಲನೆಯನ್ನ ಮಾಡಲಾಗಿದೆ. ಮೊದಲ 4-5 ದಿನಗಳಲ್ಲಿ ಮಾತ್ರನೇ ನೀರಿನ ಕೊರತೆ ಆಗಿತ್ತು, ಅದಾದ ಬಳಿಕ ನೀರನ್ನ ನಿಗದಿಯಂತೆಯೇ ಹರಿಸಲಾಗಿದೆ. ಈಗ ಇತ್ತೀಚೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅಂತ ಆದೇಶ ಕೊಟ್ಟಿತ್ತು. ಆ 12,000 ಕ್ಯೂಸೆಕ್ಸ್ಗಿಂತ ಹೆಚ್ಚಿನ ಪ್ರಮಾಣದ ನೀರು ಇವತ್ತು ಬೆಳಿಗ್ಗೆ ಕೂಡ ಹರಿದು ಹೋಗಿದೆ. ಇವತ್ತು ಬೆಳಿಗ್ಗೆ 12,600 ಕ್ಯೂಸೆಕ್ಸ್ಗಿಂತ ಹೆಚ್ಚಿನ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಇವತ್ತು ಕೂಡ ಅನ್ನುವ ಪ್ರಬಲ ವಾದವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕದ ಪರ ವಕೀಲ ಶ್ಯಾಮ್ ದಿವಾನ್ ಅವರು ಕೂಡ ಮಂಡಿಸಿದ್ದಾರೆ. ಆದ್ರೆ ನೀವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಬೇಕಾಗಿತ್ತಲ್ವಾ ಅನ್ನೋ ಒಂದು ಮಾತನ್ನ ಸುಪ್ರೀಂ ಕೋರ್ಟ್ ಕೇಳಿದೆ. ನಾವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರುವಂತಹ ಆದೇಶವನ್ನ ಪಾಲನೆ ಮಾಡಿದ್ದೇವೆ, ಅದರ ಪ್ರಕಾರವೇ ನೀರನ್ನ 12,000 ಕ್ಯೂಸೆಕ್ಗಿಂತ ಹೆಚ್ಚಿನ ಪ್ರಮಾಣದಲ್ಲೇ ತಮಿಳುನಾಡಿಗೆ ಹರಿಸಿದ್ದೇವೆ, ನಮ್ಮ ಕರ್ನಾಟಕದಲ್ಲಿ ಕೂಡ ನೀರನ್ನು ಹರಿಸಿದ್ದೇವೆ ಅಂತ ಹೇಳಿ ಈಗ ಕರ್ನಾಟಕದ ಪರ ವಕೀಲ ಶ್ಯಾಮ್ ದಿವಾನ್ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.